ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಕುಮಾರ್ ಎಲೆಕ್ಟ್ರಿಕಲ್ ವರ್ಕ್ಸ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಇಲ್ಲಿ ಕಾಣ್ತಿರ್ತಕ್ಕಂಥದ್ದು ಒಂದು ರೂಮು ಮತ್ತೆ ಒಂದು ಬಚ್ಚಲು ಮನೆ ಅಂದ್ರೆ ಬಾತ್ರೂಮು. ಈ ಬಾತ್ರೂಮ್ ಅಲ್ಲಿ ಇರ್ತಕ್ಕಂಥ ಲೈಟಿನ ಸ್ವಿಚ್ಚು ರೂಮ್ ಅಲ್ಲಿ ಸೇರ್ಕೊಂಡೈತಿ. ಆ ರೂಮ್ ಒಳಗಡೆ ಯಾರಾದ್ರೂ ಬೇರೆಯವರು ಇದ್ದಾಗ ಬಾತ್ರೂಮ್ ಅನ್ನ ಯಾರಾದ್ರೂ ಬಳಸಬೇಕು ಅಂದಾಗ ಲೈಟು ಕತ್ಲೆಯಲ್ಲಿ ಓಡಾಡ್ಬೇಕಾಯ್ತು. ಲೈಟ್ ಹಾಕಕ್ಕೂ ತುಂಬಾ ತೊಂದರೆ ಆಗಿತ್ತಂತೆ ಅವ್ರಿಗೆ. ಹಂಗಾಗಿ ಇದೊಂದು ಲೈಟಿನ ಸ್ವಿಚ್ ಆಚೆ ಬರಬೇಕು, ಹೊರಗಡೆ ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಇವಾಗ ಈ ಲೈಟ್ ಅಲ್ಲಿ ಇರ್ತಕ್ಕಂಥ ಸ್ವಿಚ್ ಅನ್ನ ಹೊರಗಡೆಗೆ ಶಿಫ್ಟ್ ಮಾಡ್ತಿದೀವಿ. ಅದು ಹೆಂಗಪ್ಪ ಅಂತಂದ್ರೆ ನೋಡಿ, ಒಂದು ಹೋಲ್ ಹಾಕೊಂಡು ಒಂದು ಪೈಪ್ ಕನೆಕ್ಷನ್ ತಗೊಂಡಿದ್ವಿ. ಅದರಲ್ಲಿ 3 ವೈರ್ನ ಹಾಕಿದ್ವಿ. 3 ವೈರು ಅಂತಂದ್ರೆ ಒಂದು ಫೇಸ್, ನ್ಯೂಟ್ರಲ್ ಮತ್ತೆ ಒಂದು ಸ್ವಿಚ್ ಪೀಸ್. ಈ ಸ್ವಿಚ್ ಬೋರ್ಡ್ ಇದೆಯಲ್ಲ, ರೂಮ್ ಒಳಗಡೆ ಇರೋಂಥದ್ದು ಟೇಪ್ ಹಾಕಿದೀವಲ್ಲ, ಅದು ಆ ಬಾತ್ರೂಮಿನ ಲೈಟಿನ ಸ್ವಿಚ್ಚು. ಫಸ್ಟು ನೋಡ್ಕೋಬೇಕು ಯಾವುದು ಅಂತ. ಪೈಪಿಗೆ ಕ್ಲಾಂಪ್ ಅನ್ನ ಹೊಡೆದು ಗೋಡೆಗೆ ಫಿಕ್ಸ್ ಮಾಡಬೇಕು. ನಾವು PVC ಕ್ಲಾಂಪ್ ಅನ್ನ ಹೊಡಿತಾ ಇದೀವಿ. ಮೆಟಲ್ ಕ್ಲಾಂಪ್ಗಳು ಬರ್ತವೆ, PVC ಕ್ಲಾಂಪ್ ಅಂದ್ರೆ ಒಂದೇ ಒಂದು ಮಳೆ ಇರ್ತದೆ. ನಂತರ ಹೋಲ್ಡರ್ನ ಬಿಚ್ಚಬೇಕು. 2 ಸ್ಕ್ರೂ ಇರ್ತವೆ. ಆ ಸ್ಕ್ರೂನ ಬಿಚ್ಚಿದ್ರೆ ಹೋಲ್ಡ್ರು ಹೊರಗಡೆ ಬರ್ತದೆ. ಆಮೇಲೆ ಅದರಲ್ಲಿ 2 ಕನೆಕ್ಷನ್ ಇರ್ತವೆ. ಒಂದು ಫೇಸ್ ಮತ್ತೆ ಒಂದು ನ್ಯೂಟ್ರಲ್ ಇರ್ತದೆ. ಅಂದ್ರೆ ಒಂದು ಸ್ವಿಚ್ ಪೀಸ್. ಅಲ್ಲಿ ಲೈಟ್ ಹಾಕಿದಾಗ, ಸ್ವಿಚ್ ಹಾಕಿದಾಗ ಲೈಟ್ ಆನ್ ಆಗುತ್ತಲ್ಲ, ಆ ವೈರು ನೋಡಿ. ಇದ್ರಲ್ಲಿ ಕರೆಂಟ್ ಯೆಲ್ಲೋ ಕಲರ್ ವೈರಲ್ಲಿ ಕರೆಂಟ್ ಬರ್ತಾ ಇದೆ, ಬ್ಲ್ಯಾಕ್ ಅಲ್ಲಿ ಬರ್ತಾ ಇಲ್ಲ. ಅಂದ್ರೆ ಬ್ಲ್ಯಾಕ್ ನ್ಯೂಟ್ರಲ್ ವೈರು, ಯೆಲ್ಲೋ ಕಲರು ಫೇಸ್ ವೈರ್ ಅಂತ ತಿಳ್ಕೋಬೇಕು. ಇಷ್ಟಾದ್ಮೇಲೆ ಮೇನ್ ಸ್ವಿಚ್ ನ ಆಫ್ ಮಾಡಬೇಕು. ಮೇನ್ ಸ್ವಿಚ್ ನ ಆಫ್ ಮಾಡಿ ಈ ಹೋಲ್ಡರ್ಗೆ ಕನೆಕ್ಷನ್ ಮಾಡಿರ್ತಕ್ಕಂಥ ವೈರ್ಗಳು ಇದಾವಲ್ಲ, ಆ ವೈರ್ನ ರಿಮೂವ್ ಮಾಡ್ಕೋಬೇಕು, ಬಿಚ್ಕೋಬೇಕು. ಸ್ಕ್ರೂ ಲೂಸ್ ಮಾಡಿದ್ರೆ ವೈರ್ ಬರ್ತವೆ ನೋಡಿ. ಈ ತರ 2 ವೈರ್ ಇರೋದು. ಅದರಲ್ಲಿ ಒಂದು ವೈರ್ನ ಇಲ್ಲಿ ಟೇಪ್ ಹಾಕಿದೀವಲ್ಲ, ಕೆಂಪು ಕಲರ್ 2 ವೈರ್ ಇದಾವೆ, ಅದರಲ್ಲಿ ಒಂದು ಟೇಪ್ ಹಾಕಿದೀವಲ್ಲ, ಆ ವೈರಿಗೆ ಜಾಯಿಂಟ್ ಹಾಕ್ಬೇಕು. ಇನ್ನ ಬ್ಲ್ಯಾಕ್ ಕಲರ್ ವೈರ್ ಇರೋದನ್ನ ಬ್ಲ್ಯಾಕ್ ಕಲರ್ಗೆ ವೈರ್ನ ಜಾಯಿಂಟ್ ಹಾಕ್ಬೇಕು. ಅಂದ್ರೆ ಬ್ಲ್ಯಾಕ್ ನ್ಯೂಟ್ರಲ್ ಆಗಿರೋದ್ರಿಂದ ಆ ನ್ಯೂಟ್ರಲ್ಗೆ ಸ್ವಿಚ್ ಬಾಕ್ಸ್ ಹತ್ರಕ್ಕೆ ಒಂದು ನ್ಯೂಟ್ರಲ್ ತಗೊಂಡೋಗಿದೀವಲ್ಲ, ಅದಕ್ಕೆ ಜಾಯಿಂಟ್ ಹಾಕ್ಬೇಕು. ಮತ್ತೆ ಈ ಕೆಂಪು ವೈರು ಟೇಪ್ ಹಾಕೊಂಡು, ಕೆಂಪು ವೈರ್ 2 ಕಲರು, 2 ಒಂದೇ ಕಲರ್ ಇರೋದ್ರಿಂದ ಫೇಸ್ಗೆ ಒಂದು ಟೇಪ್ ಹಾಕಂಗೆ ಗುರ್ತು ಮಾಡ್ಕೊಂಡಿದ್ವಿ. ರೂಮ್ ಒಳಗಡೆ ಬಂದಿರೋಂಥ ಯೆಲ್ಲೋ ಕಲರ್ ವೈರ್ನ ಕೆಂಪು ವೈರಿಗೆ ಫೇಸ್ಗೆ ಜಾಯಿಂಟ್ ಹಾಕ್ಬೇಕು. ಮತ್ತೆ ಇನ್ನು ಉಳಿದಿದ್ದು ಯಾವುದಪ್ಪ ಅಂತಂದ್ರೆ, ಇನ್ನೊಂದು ಕೆಂಪು ಕಲರ್ ವೈರ್ ಇರ್ತದೆ, ಅದು ಸ್ವಿಚ್ ಪೀಸ್ ಮಾಡ್ಕೋಬೇಕು. ಅದನ್ನ ಸ್ವಿಚ್ ಪೀಸ್ ಮಾಡ್ಕೊಂಡು, ಇನ್ನ ಇದು ನ್ಯೂಟ್ರಲ್ ವೈರು ಪ್ಲಸ್ ಕೆಂಪು ಕಲರ್ ವೈರ್ ಇದಾವಲ್ಲ, ಇವೆರಡನ್ನ ಹೋಲ್ಡರ್ ಕನೆಕ್ಟ್ ಮಾಡಬೇಕು. ನೋಡಿ, ಇದಕ್ಕೆ ಜಾಯಿಂಟ್ ಹಾಕಿದೀವಿ. ಫೇಸ್ ಡೈರೆಕ್ಟ್ ಸ್ವಿಚ್ ಹತ್ರ ಹೋಯ್ತು, ರೂಮಿಂದ ಬಂದು ನ್ಯೂಟ್ರಲ್ಲು ಸ್ವಿಚ್ ಹತ್ರ ಹೋಯ್ತು. ಮತ್ತೆ ಇಲ್ಲಿಗೊಂದು ನ್ಯೂಟ್ರಲ್ ಬಂತು. ಅಂದ್ರೆ ಇಲ್ಲಿ ಹೋಲ್ಡರ್ ಫಿಕ್ಸ್ ಮಾಡ್ಬೇಕಲ್ಲ, ಅದಕ್ಕೊಂದು ನ್ಯೂಟ್ರಲ್ ಬೇಕು. ಹಾಗಾಗಿ 2 ವೈರು ಉಳ್ಕೊಂಡಿದ್ದೀವಿ. ಈ 2 ವೈರ್ಗಳನ್ನ ಹೋಲ್ಡರ್ಗೆ ಕನೆಕ್ಟ್ ಮಾಡಬೇಕು. ಹೋಲ್ಡರ್ಗೆ ಕನೆಕ್ಟ್ ಮಾಡಿದಾಗ ಈ ತರ ಚೆಕ್ಕೆ ಅಂತ ಕರಿತೀವಿ. ಇದನ್ನ ಚೆಕ್ಕೆ ಫಿಕ್ಸ್ ಮಾಡಿ ಆದ್ಮೇಲೆ 2 ವೈರನ್ನ ಹೋಲ್ಡರ್ಗೆ ಕನೆಕ್ಟ್ ಮಾಡಬೇಕು. ಇಷ್ಟ ಆದ್ಮೇಲೆ ಸ್ವಿಚ್ ಬಾಕ್ಸ್ ಹತ್ರ ಬರೋಣ. ಇವಾಗ ಅಲ್ಲಿ 3 ವೈರ್ ಇರ್ತಾವಲ್ಲ, ಎಕ್ಸ್ಟ್ರಾ ಇರ್ತಕ್ಕಂಥ ವೈರ್ನ ಕಟ್ ಮಾಡ್ಕೊಂಡು ಒಂದು ನ್ಯೂಟ್ರಲ್ನ ಅಲ್ಲೇ ಡಮ್ಮಿ ಮಾಡಿ ಬಿಡಬೇಕು. ನಾಳೆ ದಿವಸ ಪ್ಲಗ್ ಏನಾದ್ರು ಬೇಕು ಅಂದ್ರೆ ಹಾಕೋಬಹುದು. ಇದಕ್ಕೆ ಒಂದೇ ಒಂದು ಸ್ವಿಚ್, ಒಂದು ಫೇಸ್ ಮತ್ತೆ ಒಂದು ಸ್ವಿಚ್ ಪೀಸ್ ನ ಕನೆಕ್ಟ್ ಮಾಡಿ. ಟೇಪ್ ಹಾಕಿವಲ್ಲ, ಅದು ಫೇಸು ರೂಮ್ ಒಳಗಿಂದ ಬಂದಿದ್ದಂತ ವೈರ್. ಇದು ಹೋಲ್ಡರ್ ಇತ್ತಲ್ಲ, ಅಲ್ಲಿ ಡೈರೆಕ್ಟ್ ಮಾಡಿದೀವಲ್ಲ, ಇಲ್ಲಿಗೆ ಬಂತು. ಇದು ರೂಮ್ ಒಳಗಿರ್ತಕ್ಕಂಥ ಟೇಪ್ ಹಾಕಿರೋ ಸ್ವಿಚ್ಚು, ಬಾತ್ರೂಮಿನ ಸ್ವಿಚ್ಚು. ಇಲ್ಲಿ ಆನ್ ಮಾಡಿದ್ರೆ ಅಲ್ಲೇ ಆಫ್ ಆಗ್ತಿತ್ತು, ಅಲ್ಲ ಆನ್ ಆಗ್ತಿತ್ತು, ಮತ್ತೆ ಆಫ್ ಆಗ್ತಿತ್ತು. ಈಗ ಏನ್ ಮಾಡ್ಬೇಕಪ್ಪ ಇದನ್ನ ಅಂತಂದ್ರೆ, ಸ್ವಿಚ್ ಕಂಟ್ರೋಲ್ ಇಲ್ಲಿ ಇರ್ತಕ್ಕಂಥದ್ದನ್ನ ತೆಗೆದು ಬಿಟ್ಟು ಫೇಸ್ಗೆ ಡೈರೆಕ್ಟ್ ಆಗಿ ಫೇಸಿಗೆ ಕನೆಕ್ಷನ್ ಮಾಡಬೇಕು. ಅಂದ್ರೆ ಇಲ್ಲಿ ಕಂಟ್ರೋಲ್ ಇರಲ್ಲ, ಡೈರೆಕ್ಟ್ ಆಗಿ ಸೀದಾ ಹೊರಗಡೆ ಫಿಟ್ ಮಾಡಿದೀವಲ್ಲ ಈ ಹೊಸದಾಗಿ, ಅಲ್ಲಿಗೆ ಹೋಗುತ್ತೆ ಫೇಸ್ ವೈರು. ಫೇಸ್ ಕನೆಕ್ಷನ್ ಅಲ್ಲಿಗೆ ಹೋಗುತ್ತೆ. ಸ್ವಿಚ್ ಆನ್ ಮಾಡಿದ ಫೇಸ್ ಕನೆಕ್ಷನ್ ಮತ್ತೆ ರಿವರ್ಸ್ ಹೋಲ್ಡರ್ ಹತ್ರ ಬರುತ್ತೆ. ಹೋಲ್ಡ್ರು ಲೈಟ್. ಅವಾಗ ಫೇಸ್ ವೈರ್ ಯಾವ್ದಪ್ಪ ಅಂತಂದ್ರೆ, ಎಲ್ಲಾ ಸ್ವಿಚ್ಗಳಿಗೆ ಒಂದು ಕಾಮನ್ ಆಗಿ ಒಂದು ವೈರ್ ಹಾಕಿರ್ತಾರಲ್ಲ, ಅದೇ ಫೇಸ್ ಆಗಿರ್ತದೆ. ಯೆಲ್ಲೋ ಕಲರ್ ವೈರ್ನ ಸ್ವಿಚ್ ಅಲ್ಲಿ ಇರೋದನ್ನ ತೆಗೆದು ಅಲ್ಲಿಗೆ ಡೈರೆಕ್ಟ್ ಮಾಡಿದ್ರೆ ಮುಗೀತು. ಇಲ್ಲಿ ಸ್ವಿಚ್ ಆನ್ ಮಾಡಿದಾಗ ಒಳಗಡೆ ಲೈಟ್ ಆನ್ ಆಗುತ್ತೆ. ನೋಡಿ, ಆನ್ ಆಗ್ತಾ ಇದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದ್ರೆ
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿನ ತನಕ ಎಲ್ಲರಿಗೂ ನಮಸ್ಕಾರ.